ರಾಜ್ಯ ರಾಜಕೀಯದಲ್ಲಿ ಕುಮಾರಸ್ವಾಮಿ ಆಡಿದಂತಹ ಮಾತು ದೊಡ್ಡ ಡಿಬೇಟ್ನ ಸೃಷ್ಟಿ ಮಾಡಿದೆ. ಚಾನ್ಸ್ ಕೇಳಿದ್ದಂತಹ ಡಿಕೆಶಿ ಕನಸಾಗೆ ಉಳಿಯಿತು. ಇಂಕು ಬಳಸಲಿಲ್ಲ, ಹಾಳಿಯೂ ಸಿಗಲಿಲ್ಲ, ಸೈನು ಮಾಡಲಿಲ್ಲ. ಈಗ ಎಚ್ಡಿಕೆ 2026ರಲ್ಲೇ 2028 ಗುರಿ ಇಟ್ಟಿದ್ದಾರೆ. ಆ ಗುರಿ ತಲುಪುತ್ತೋ ಇಲ್ವೋ ಅದು ಕಾಲದ ನಿರ್ಣಯ. ಆದರೆ ರಾಜ್ಯ ರಾಜಕೀಯ ಎಂಟ್ರಿ ಆಗ್ತಾ ಇರುವಂತಹ ವಿಚಾರವೇ ಸಂಚಲನ ಸೃಷ್ಟಿ ಮಾಡಿದೆ. ರಾಜ್ಯ ಬಿಜೆಪಿ ನಾಯಕರು ಮಹಾ ಮೌನಕ್ಕೆ ಬಿದ್ದಿದ್ರೆ ಹೊಸ ಅಸ್ತ್ರಕ್ಕಾಗಿ ಕಾಂಗ್ರೆಸ್ ಬತ್ತಳಿಕೆ ಬಗಿತಾ ಇದೆ. ಕೂಸು ಹುಟ್ಟುವ ಮುಂಚೆ ಕುಲಾವಿ ಹೊಲಿಸಿದ್ರಂತೆ. ಇದು ಆಡು ಭಾಷೆ, ಆತುರಗಾರರಿಗೆ ಹೇಳಿ ಮಾಡಿಸಿದ ಗಾದೆ. ಆದ್ರೆ ರಾಜಕಾರಣ ಹಾಗಲ್ಲ ನೋಡಿ. ಇಲ್ಲಿ ಹುಟ್ಟುವ ಕೂಸಿಗೂ ಮೊದಲೇ ಕುಲಾವಿ ಬಿಟ್ಬಿಡಿ, ನಾಮಕರಣ ಕಾರ್ಯಕ್ರಮ ಅತ್ಯಗತ್ಯ. ಈ ನಾಮಕರಣವೇ ಚುನಾವಣಾ ಚದುರಂಗದಲ್ಲಿ ಮೋಡಿ ಮಾಡುವ ರಣಕಲೆ. ಈಗ ದಳಪತಿ 2 ವರ್ಷಗಳ ಮೊದಲೇ ತಂತ್ರಗಾರಿಕೆಯ ಭೀಮ ವಿದ್ಯೆ ಪ್ರಯೋಗಿಸಿ ಕೈ ಕಮಲವನ್ನೇ ಬೆಚ್ಚಿ ಬೀಳಿಸಿ ಅಚ್ಚರಿಗೆ ತಳ್ಳಿದ್ದಾರೆ. ದಳಪತಿ ನಾಯಕತ್ವದಲ್ಲಿ 2028ಕ್ಕೆ ದಳಸೇನೆ ಶಸ್ತ್ರಾಭ್ಯಾಸ. ಮಹಾಮೌನಕ್ಕೆ ಜಾರಿದ ರಾಜ್ಯ ಬಿಜೆಪಿ, ಕೆಣಕಿದ ಕಾಂಗ್ರೆಸ್. ಇದು ನಿರೀಕ್ಷಿತ, ಆದ್ರೆ ಕಾಲಗಣನೆಯ ಅನಿರೀಕ್ಷಿತ ದಾಳಿ. 2028ಕ್ಕೆ ರಾಮರಾಜ್ಯದ ಸಂದೇಶ ಬಿತ್ತಿದ ಕುಮಾರಸ್ವಾಮಿ ಮತಯುದ್ಧಕ್ಕೆ ತಾಲೀಮು ಆರಂಭಿಸಿದ್ದಾರೆ. ಬಲ ತುಂಬಿದ ತವರು ಹಾಸನದ ಬೃಹತ್ ಸಮಾವೇಶದಿಂದ ಉತ್ಸಾಹದ ಬುಗ್ಗಿಯಂತೆ ಕಾಣ್ತಾ ಇರೋ ಕೇಂದ್ರ ಸಚಿವ ಎಚ್ಡಿಕೆ ರಾಮನಗರದಲ್ಲಿ ಕರ್ಮಭೂಮಿ ಸಮರಕ್ಕೆ ಕಹಳೆ ಮೊಳಗಿಸಿದ್ದಾರೆ. ಜೆಡಿಎಸ್ನ ಮೈತ್ರಿ ಸರ್ಕಾರ, ಎನ್ಡಿಎ ಸರ್ಕಾರ ಇರುತ್ತೆ. ನಾನೀಗಾಗಲೇ 100 ಬಾರಿ ಹೇಳಿದ್ದೇನೆ, ಪ್ರತಿಯೊಂದು ಸಭೆಯಲ್ಲಿ ಹೇಳಿದ್ದೇನೆ, ನನ್ನ ವಿಶ್ವಾಸದಲ್ಲಿ ಇರ್ತಕ್ಕಂಥ, ನನ್ನ ಬಗ್ಗೆ ಅಭಿಮಾನ ಇರ್ತಕ್ಕಂಥ ಯುವಕರು ಬಾರಿ ಶಾಸಕನಾಗಿ 2 ಬಾರಿ ಲೋಕಸಭಾ ಸದಸ್ಯರು ಮಾಡಿದಂಥ ಜಿಲ್ಲೆ ಇದು. ಈ ರಾಮನಗರ ತಾಲೂಕಿನ ಈ ಒಂದು ಜನತೆ ನನ್ನನ್ನು ಮನೆ ಮಗನಾಗಿ ಸ್ವೀಕಾರ ಮಾಡಿದ್ದಾರೆ. ನನ್ನ ಅಂತಿಮವಾದಂಥ ದಿನಗಳು ರಾಮನಗರವೇ. ಮಂಡ್ಯ ಜಿಲ್ಲೆಯ ಜನತೆಯ ಅಪೇಕ್ಷೆ ಮೇರೆ ಹೋಗಿದ್ದೀನಿ ಅಷ್ಟೇ. ನಿನ್ನೆ ಹೀಗೆ 2028ಕ್ಕೆ 2026ರಲ್ಲೇ ಟ್ರೆಂಡ್ ಸೆಟ್ಗೆ ಶಂಕುಸ್ಥಾಪನೆ ಮಾಡಿದಂತಹ ದಳಪತಿ ರಣಾಂಗಣದಲ್ಲಿ ಎದುರಾಳಿಗಳನ್ನ ಕಕ್ಕಾಬಿಕ್ಕಿಯಾಗಿಸಿದ್ದಾರೆ. ಈ ಬೆನ್ನಲ್ಲೇ 2028ಕ್ಕೆ ಕುಮಾರಸ್ವಾಮಿ ಸಿಎಂ ಅನ್ನುವ ಸಂದೇಶ ಸದ್ದು ಮಾಡ್ತಾ ಇದೆ. ಮಂಗಳೂರಲ್ಲಿ ಈ ಬಗ್ಗೆ ಮಾತನಾಡಿದಂತಹ ಸಚಿವ ದಿನೇಶ್ ಗುಂಡೂರಾವ್, ಸಿಎಂ ಯಾರು ಅನ್ನೋದನ್ನ ಬಿಜೆಪಿಯ ಒಬ್ಬ ಮುಖಂಡನಾದ್ರೂ ಹೇಳಲಿ ಅಂತ ಸವಾಲ್ ಹಾಕಿದ್ದಾರೆ. ತುಮಕೂರಲ್ಲೂ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ರು. ಅದರಿಂದ ಅವರು ಅನುಭವಿ ರಾಜಕಾರಣಿ, 2-3 ಬಾರಿ ಮುಖ್ಯಮಂತ್ರಿಗಳಾಗಿದ್ದರು, ಇವತ್ತು ಕೇಂದ್ರ ಸಚಿವರಾಗಿದ್ದಾರೆ. ಅವರು ರಾಜ್ಯ ಬಿಟ್ಟು ಕೇಂದ್ರಕ್ಕೆ ಹೋಗುವಾಗಲೂ ಕೂಡ ಯಾರಾದರೂ ಪರ್ಮಿಷನ್ ತೊಗೊಳ್ಬೇಕಾಯ್ತಾ? ಆದರೆ ಅವ್ರು ಬಂದಾಗ ಏನೋ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಿಮ್ಮ ಪ್ರಶ್ನೆ ಆಗ್ಬೋದು. ಯಾರು ಇಲ್ಲ ಅಂತ ಹೇಳ್ತಾರೆ? ಯಾರು ಹೇಳಿದ್ರು? ಯಾರು ಹೇಳಿದ್ದಾರೆ? ಆಯಿತು, ಅದು ಅವ್ರಿಗೆ ಬಿಟ್ಟಿರುವಂಥ ವಿಚಾರ. BJP ಅವ್ರು ಹೇಳಿ, ನಾವು ಕುಮಾರಸ್ವಾಮಿಯನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂತ BJP ಯಾರ್ದು ಒಬ್ಬ ಮುಖಂಡ ಹೇಳಿ, ಆಮೇಲೆ ಮಾತಾಡೋಣ. ಸುಮ್ಮನೆ JDS ಅವರು ಹೇಳ್ಕೊಂಬಿಟ್ರೆ ಅದೇನು ಮುಖ್ಯ ವಿಚಾರ ಏನಲ್ಲ. ನಾಳೆ ವಿಜೇಂದ್ರ ಹೇಳಿ, ಅಶೋಕ್ ಹೇಳಿ, ಯಡಿಯೂರಪ್ಪನವ್ರು ಹೇಳಿ, ನಾವು ಮುಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಇವ್ರುಗಳೇ ಹೇಳ್ಕೊಂಬಿಟ್ರೆ ಯಾರ್ ಏನಂದ್ರು ಅನ್ನೋದಕ್ಕಿಂತ ಅವರ ಬದ್ಧ ರಾಜಕೀಯ ವಿರೋಧಿ ಡಿಕೆಶಿ ಮನದಾಳ ಕೇಳಬೇಕು. ಒಳ್ಳೆ ದಿನ, ಅಶುಭವಾದ ಮಾತು ಯಾಕೆ ಅನ್ನೋದು ಅವರ ಪ್ರಶ್ನೆ. ನಮ್ದು ಜನತೆಗೋಸ್ಕರ, ಆದ್ರೆ ಕುಟುಂಬಕ್ಕಾಗಿ ಅಲ್ಲ ಅಂತ ಫ್ಯಾಮಿಲಿ ಪಾಲಿಟಿಕ್ಸ್ ಅಂತ ಕೆಣಕಿದ್ರು. 2028ಕ್ಕೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ಬಿಡಪ್ಪ, ಈ ಒಳ್ಳೆ ದಿನ ಯಾಕೆ ಅಂತ ಒಂದು ಅಶುಭವಾದ ಮಾತನಾಡೋದು. ನೋಡಪ್ಪ, ನಾವೆಲ್ಲ ಸರ್ವಿಸ್ ಮಾಡ್ತಾ ಇರೋದು ನಾಡಿನ ಜನತೆಗೋಸ್ಕರ, ಕುಟುಂಬಕ್ಕಲ್ಲ. ಕುಟುಂಬದ ಕೆಲವು ಅನೇಕ ಅವರ ಆಶಯ ಭಾವನೆಗಳು ತೊಂದರೆಯಲ್ಲಿರೋರ ಬಗ್ಗೆ ಅವರು ಮಾತಾಡ್ಕೊಳ್ಳಿ. ನಾವು ದೇಶದ ಜನತೆಗೆ ನಾವು ರಾಜಕಾರಣ ಮಾಡ್ತಾ ಇದ್ದೀವಿ, ಕುಟುಂಬಕ್ಕೆ ನಾವು ರಾಜಕಾರಣ ಮಾಡ್ತೀವಿ. ಒಟ್ಟಾರೆ ಬತ್ತಿದ್ದ ಆಸೆ, ಬಿಹಾರದ ಫಲಿತಾಂಶವೂ ಚಿಗುರಿಸಿದೆ. ಕರ್ನಾಟಕದಲ್ಲಿ ಎನ್ಡಿಎ ಅಲೆ ಎಬ್ಬಿಸುವ ಕಲೆಗಾರಿಕೆಗೆ ಮಹಾ ಕಲಾವಿದ ಎಚ್ಡಿಕೆ ಆರಂಭಿಸಿದ್ದಾರೆ. ಡ್ಯಾಡಿ ಈಸ್ ಹೋಮ್ ಟ್ರೆಂಡ್ ಶುರುವಾಗಿದ್ದು ತೆನೆ ಪಡೆಯ ಕಾರ್ಯಕರ್ತರ ಪಡೆಯಲ್ಲಿ ಸಂಚಲನವಂತೂ ಸೃಷ್ಟಿಸಿದೆ. ಆದ್ರೆ ಈ ಸಂಚಲನ 2028ರ ತನಕ ವ್ಯಾಲಿಡಿಟಿ ಇರುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.